ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ನಿಮ್ಮ ಚಾನಲ್ನ ಚೆಕ್ ಮಾಡ್ಬೋದು ಅಂತ, ನೀವೇ ಚೆಕ್ ಮಾಡ್ಬೋದು ಅಂತ. ಸೊ ಸುಮಾರು ಜನ ಏನಿರ್ತೀರ, ಈಗ ಸಣ್ಣ ಕ್ರಿಯೇಟರ್ಸಲ್ಲಿ ಏನಾದರೂ ಅವ್ರ ಮನಸ್ಸಲ್ಲಿ ಇಲ್ಲ ಮೈಂಡಲ್ಲಿ ಏನಾದರೂ ಕ್ವಶನ್ ಇದ್ದರೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ದೊಡ್ಡ ಯೂಟ್ಯೂಬರ್ಗೆ ಕೆಲವೊಂದು ಸರಿ ಮೆಸೇಜ್ ಮಾಡ್ತಾರೆ. ಅವರು ಏನು ಮಾಡ್ತಾರೆ, ಒಂದೊಂದು ಸಲ ರಿಪ್ಲೈ ಮಾಡ್ತಾರೆ ನಿಮಗೆ, ಇಲ್ಲಾಂದರೆ ಒಂದೊಂದು ಸಲ ರಿಪ್ಲೈ ಮಾಡಲ್ಲ. ಸೊ ಸಣ್ಣ ಕ್ರಿಯೇಟರ್ಸ್ ಮೈಂಡಲ್ಲಿ ಏನು ಕ್ವಶನ್ ಇರುತ್ತೆ ಅದು ಹಾಗೆ ಉಳ್ಕೊಬಿಡುತ್ತೆ. ಓಕೆನಾ? ಸೊ ಆ ಡೌಟ್ಸ್ನ ನೀವೇ ಕ್ಲಿಯರ್ ಮಾಡ್ಕೋಬೋದು. ನಿಮಗೆ ಏನು ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ, ನಿಮ್ಮ ಚಾನಲ್ ಏನಾದರೂ ಚೆಕ್ ಮಾಡಬೇಕಂದ್ರೆ ಅದು ನೀವೇ ಈಸಿಲಿ ನಿಮ್ಮ ಚಾನಲ್ನ ಚೆಕ್ ಮಾಡ್ಕೋಬೋದು. ಓಕೆನಾ? ನಿಮ್ಮ ಚಾನಲ್ ಏನು ಡೆಡ್ ಆಗಿದೆಯಾ, ಇಲ್ಲ ಚಾನಲ್ ಮುಂದಕ್ಕೆ ವ್ಯೂಸ್ ಬರುತ್ತಾ ಬರಲ್ವಾ, ಇಲ್ಲ ಏನಾಗಿದೆ, ನನ್ನ ಚಾನಲ್ ಏನಾದರೂ ಸೆಟ್ಟಿಂಗ್ ಮಾಡಬೇಕಾ ಅಂತ ನೀವೇ ಈಸಿಲಿ ಚೆಕ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಸ್ವಲ್ಪನೂ ಸ್ಕಿಪ್ ಮಾಡಿದೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಯಾವ್ಯಾವುದು ಏನು ಸೆಟ್ಟಿಂಗ್ ಇದೆ ಆ್ಯಂಡ್ ಯಾವ್ಯಾವುದನ್ನು ನಾವು ಚೆಕ್ ಮಾಡ್ಕೋಬೇಕು, ಯಾವ್ಯಾವುದನ್ನು ನಾವು ಕರೆಕ್ಟ್ ಮಾಡಬೇಕು, ಏನೇನೆಲ್ಲ ಆ್ಯಡ್ ಮಾಡಬೇಕು ನಮ್ಮ ಚಾನಲಲ್ಲಿ ಅಂತ ಎಲ್ಲ ನೀವು ನೋಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಮ್ಮ ಚಾನಲ್ ಏನಿದೆ ಅದನ್ನು ಚೆಕ್ ಮಾಡಬೇಕಲ್ವ. ಸೊ ಸಿಂಪಲಿ ಇಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಯು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಚಾನಲ್ದು ಏನಿದೆ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಯೋರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಯೋರ್ ಚಾನಲ್ ಮೇಲೆ. ಸೊ ಯೋರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಮೇಯ್ನಾಗಿ ನಾವು ಚೆಕ್ ಮಾಡೋದಾದರೆ ಫಸ್ಟು ನಮ್ಮದು ಬ್ಯಾನರ್ ನಾವು ಹಾಕಿದ್ದೀವಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಓಕೆನಾ? ಸೊ ಮೇಯ್ನ್ಲಿ ನೀವು ಎಲ್ಲರೂ ಈಗ ನಿಮ್ಮ ಚಾನಲ್ ಏನಾದರೂ ಓಪನ್ ಮಾಡೋದಾದರೆ ಎಲ್ಲ ಫಸ್ಟ್ ನಿಮ್ಮದು ಚೆಕ್ ಮಾಡೋದು ಏನು, ಬ್ಯಾನರ್. ಸೊ ಬ್ಯಾನರಲ್ಲೇ ಎಲ್ಲರೂ ನೀವು ಏನು ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ, ಏನೆಲ್ಲ ವೀಡಿಯೋಸ್ ಮಾಡ್ತೀರಾ ಅಂತ ಅವ್ರು ಆಲ್ಮೋಸ್ಟ್ ಸುಮಾರು ಜನ ಏನು ಮಾಡಿರ್ತಾರೆ, ಬ್ಯಾನರ್ನೇ ನೋಡೋದು. ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರು. ಸೊ ಬ್ಯಾನರಲ್ಲಿ ನೀವೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು, ಸೊ ನೋಡಿ ಎಕ್ಸಾಂಪಲ್ಗೆ ನನ್ನ ಚಾನಲ್ಲೇ ತಗೊಳ್ಳಿ. ನನ್ನ ಚಾನಲಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ, ಹೀನಾ ಕ್ರಿಯೇಟರ್ 0.4 ಆ್ಯಂಡ್ ಯೂಟ್ಯೂಬ್ ಟಿಪ್ಸ್, ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ, ಆನ್ಲೈನ್ ಅರ್ನಿಂಗ್, ಡೈಲಿ ಯೂಟ್ಯೂಬ್ ವಿಡಿಯೋ ಟ್ಯುಟೋರಿಯಲ್ ಅಂತ ಕೊಟ್ಟಿದ್ದೀನಿ. ಓಕೆನಾ? ಸೊ ಇದು ನನ್ನ ಬ್ಯಾನರಲ್ಲಿ ನೋಡಿದ್ದು ಗೊತ್ತಾಗ್ಬಿಡುತ್ತೆ ಸಬ್ಸ್ಕ್ರೈಬ್ಗಳಿಗೆ, ಸೊ ನಾನು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಓಕೆನಾ? ಇದೊಂದು ಚೆಕ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಬ್ಯಾನರ್ ಮಾಡಿಲ್ಲ ಸೊ ಅವರೆಲ್ಲ ಬ್ಯಾನರ್ ಮಾಡಿ ಹಾಕಿ. ಸೊ ಯಾರಿಗೆಲ್ಲ ಬ್ಯಾನರ್ ಮಾಡೋಕ್ಕೆ ಗೊತ್ತಿಲ್ಲ, ಸೊ ನಾನು ಏನು ಇದರಲ್ಲಿ ನಂದು ಏನಿದೆ ಯೂಟ್ಯೂಬಲ್ಲಿ ವಿಡಿಯೋ ಇದೆ ಯಾವ ಥರ ಬ್ಯಾನರ್ ಮಾಡೋದಂತ, ಸೊ ನಾವು ಅಲ್ಲಿ ಹೋಗಿಬಿಟ್ಟು ನೋಡಿಕೊಂಡು ಕಲ್ತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಹಾಕ್ಬೋದು. ಓಕೆನಾ? ಹಿಂಗೆ ಬ್ಯಾನರ್ ಮಾಡಿಬಿಟ್ಟು ಹಾಕ್ಬೋದು. ಓಕೆನಾ? ಅದಾದಮೇಲೆ ನೆಕ್ಸ್ಟು ನೇಮು. ಓಕೆನಾ? ಸೊ ಇಲ್ಲಿ ನೇಮ್ ಬಂದುಬಿಟ್ಟು ನೀವು ಯೂನೀಕ್ ಆಗಿರೋ ನೇಮ್ನ ಕೊಡಬೇಕು. ಓಕೆನಾ? ಇನ್ಕ್ಲೂಡಿಂಗ್ ಇದರಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕು. ಓಕೆನಾ? ಸೊ ನಾನು ಹಾಕಿದ್ದೀನಲ್ಲ ಎಕ್ಸಾಂಪಲ್ಗೆ ನನ್ನ ಚಾನಲ್ ನೇಮೇ ತಗೊಳ್ಳಿ, ನಾನು ಹೀನಾ ಕ್ರಿಯೇಟರ್ 0.4 ಅಂತ ಇಟ್ಟಿದ್ದೀನಿ. ಓಕೆನಾ? ಸೊ ನಿಮಗೆ ನಂಬರ್ ಇಡಬೇಕಂತ ಏನು ಅವಶ್ಯಕತೆ ಇಲ್ಲ, ಬೈ ಚಾನ್ಸ್ ನಿಮಗೆ ಇಡೋದಾದರೆ ಇಡಿ, ಬಟ್ ಇದು ನಂದು ಲಕ್ಕಿ ನಂಬರ್ ಅಂತ ನಾನು ಇಲ್ಲಿ ಆ್ಯಡ್ ಮಾಡಿರೋದು ಅಷ್ಟೇ ಗೈಸ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆನಾ? ಸೊ ನಂದು ನೇಮ್ನು ಕೂಡ ಇಲ್ಲಿ ಆ್ಯಡ್ ಆಗಿದೆ ಆ್ಯಂಡ್ ಕ್ರಿಯೇಟರ್ ಅಂತ ಹಾಕಿದ್ದೀನಿ. ಓಕೆನಾ? ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದು ನಿಮ್ಮ ನೇಮ್ ಪ್ಲಸ್ ಕ್ಯಾಟಗರಿದು ನೇಮ್ ಏನಾದರೂ ಹಾಕಿ. ಓಕೆನಾ? ಯೂನಿಕ್ ನೇಮ್. ಅದಾದಮೇಲೆ ಇಲ್ಲಿ ಹ್ಯಾಂಡಲ್ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ಹ್ಯಾಂಡಲ್ ಬಂದುಬಿಟ್ಟು ನಿಮಗೆ ಸೇಮ್ ನಿಮ್ಮ ನೇಮ್ ಯಾವ ಥರ ಇದೆ ಅದೇ ಟೈಪಲ್ಲಿ ಹ್ಯಾಂಡಲು, ಒಂದು ಸ್ವಲ್ಪನೂ ಗ್ಯಾಪ್ ಕೊಡದೆ ಏನು ಹ್ಯಾಂಡಲ್ ಇದೆ ಆ ನೇಮ್ನ ಬರ್ಕೋಬೇಕು. ಓಕೆನಾ? ಗ್ಯಾಪ್ ಕೊಡದೆ ಬರೀಬೇಕು. ಗ್ಯಾಪ್ ಕೊಟ್ಟರೆ ನಿಮ್ಮದು ಏನು ನೇಮ್ ಹ್ಯಾಂಡಲ್ ನೇಮ್ ಇದೆ ಅದು ಶೋ ಆಗೋಲ್ಲ. ಈ ಹ್ಯಾಂಡಲ್ ನೇಮ್ ಬಂದುಬಿಟ್ಟು ನೀವು ಯಾರಿಗಾದರೂ ಕಮೆಂಟ್ ಮಾಡಿದರೆ ಕಮೆಂಟಲ್ಲಿ ಶೋ ಆಗುತ್ತೆ. ಓಕೆನಾ? ಇದೊಂದು ಆಯಿತಾ? ಅದಾದಮೇಲೆ ನಾವಿಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಎಲ್ಲಿ ಕ್ಲಿಕ್ ಮಾಡಬೇಕು? ಈ ಆ್ಯರೋ ಬಟನ್ ಮೇಲೆ. ಓಕೆನಾ? ಸೊ ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಮೇಯ್ನಾಗಿ ಡಿಸ್ಕ್ರಿಪ್ಷನ್ ಏನಿದೆ ಹಾಕಬೇಕು. ನಿಮಗೆ ಏನು ಡಿಸ್ಕ್ರಿಪ್ಷನ್ ಇದೆ ಅದನ್ನು ಹಾಕಬೇಕು. ಸದ್ಯಕ್ಕೆ ನಾನು ಏನು ಡಿಸ್ಕ್ರಿಪ್ಷನ್ನು ಹಾಕಲ್ಲ, ಜಸ್ಟ್ ನಾನು ಹಾಕಿರೋದೇನು ಡೈಲಿ ವೀಡಿಯೋ ಅಪ್ಲೋಡಿಂಗ್ ಟೈಮ್ 5 PM ಅಂತ ಹಾಕಿದ್ದೀನಿ ಅಷ್ಟೇ. ಸೊ ನಾನು ನನ್ನ ಇದ್ರ ಬಗ್ಗೆ ಏನೂ ಹಾಕಿಲ್ಲ. ಸೊ ಇನ್ನೊಂದು 2 to 3 ಡೇಸಲ್ಲಿ ನಾನು ಕೂಡ ಹಾಕ್ತೀನಿ. ಸೊ ಯಾರೆಲ್ಲ ಡಿಸ್ಕ್ರಿಪ್ಷನ್ ಹಾಕಿಲ್ಲ ಅವ್ರು ಹಾಕಿ, ಯಾಕಂದರೆ ಈ ಮಾನಿಟೈಸೇಷನ್ ಟೈಮಲ್ಲಿ ನಿಮ್ಮ ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನು ಸಮೇತ ಚೆಕ್ ಮಾಡ್ತಾರೆ. ಓಕೆನಾ? ಡಿಸ್ಕ್ರಿಪ್ಷನ್ನು ಯಾರೆಲ್ಲ ಹಾಕಿಲ್ಲ ಅವರೆಲ್ಲ ಹಾಕ್ಕೊಳ್ಳಿ. ಓಕೆನಾ? ಏನಿದೆ ಡಿಸ್ಕ್ರಿಪ್ಷನ್ ಏನು ಬರಿಬೇಕಂದ್ರೆ, ಲೈಕ್ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅದರ ರಿಲೇಟೆಡ್ ಒಂದು 2 ಲೈನ್ಸ್ ಬರ್ಕೊಂಡ್ರೂ ಆಗುತ್ತೆ. ಸೊ ಯಾರಿಗೆಲ್ಲ ಬರೆಯೋಕ್ಕೆ ಬರಲ್ಲ, ಸೊ ನಿಮ್ಮ ಕ್ಯಾಟಗರಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅವ್ರದ್ದು ಡಿಸ್ಕ್ರಿಪ್ಷನ್ ನೋಡಿಕೊಂಡು
ನೀವು ಕಾಪಿನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ ಗೈಸ್. ಅದಾದಮೇಲೆ ನೋಡಿ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ನಾನು ಫೋರ್ಸ್ ಸ್ಪಾನ್ಸರ್ಶಿಪ್ ಅಂತ ಕೊಟ್ಬಿಟ್ಟು ಒಂದು ಐ ಡಿನ ಕೊಟ್ಟಿದ್ದೀನಿ. ಓಕೆನಾ, ಒಂದು ನನ್ನ ಜಿಮೇಲ್ ಐ ಡಿ ಏನಿದೆ ಅದು ಕೊಟ್ಟಿದ್ದೀನಿ. ಸೊ ಇದನ್ನು ಏನಕ್ಕೆ ನಾವು ಕೊಡ್ತೀವಿ, ಸೊ ಬೈ ಚಾನ್ಸ್ ನಮಗೆ ನಮ್ಮ ಯೂಟ್ಯೂಬರ್ಸ್ ಏನಿದೆ ಅವ್ರ ಮೈಂಡಲ್ಲಿ ಏನಾದರೂ ಕ್ವಶನ್ ಇದ್ದರೆ ನಮಗೆ ಡೈರೆಕ್ಟ್ಲಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ಈ ಇಮೇಲಲ್ಲಿ ಮೇಲ್ ಮಾಡಿದರೆ ನನಗೆ ಮೇಲ್ ಬರುತ್ತೆ. ಅದಾದಮೇಲೆ ಇದೊಂದು ಯೂಟ್ಯೂಬರ್ಸ್ ಏನಿರ್ತಾರೆ ಅವ್ರಿಗೆ ಕ್ವಶನ್ ಕೇಳೋಕ್ಕೆ, ಪ್ಲಸ್ ಇನ್ನೊಂದು ಯಾರಾದರೂ ನಮಗೆ ಸ್ಪಾನ್ಸರ್ಶಿಪ್ ನಮ್ಗೆ ಯಾರಾದರೂ ಕೊಡಬೇಕಂದ್ರೆ ಸೊ ಅವರೆಲ್ಲ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ ನಮಗೆ. ಸೊ ಮೇಯ್ನಾಗಿ ಬಂದುಬಿಟ್ಟು ಇಲ್ಲಿ ಯಾರಾದರೂ ನಮಗೆ ಬ್ರ್ಯಾಂಡ್ ಅವರು ಯಾರಾದರೂ ನಮಗೆ ಸ್ಪಾನ್ಸರ್ಶಿಪ್ ಏನಾದರೂ ಕೊಡಬೇಕಂದ್ರೆ ಅವರು ಡೈರೆಕ್ಟಿಲಿ ನಮ್ಮದು ಪ್ರೊಫೈಲ್ಗೆ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಈ ಇಮೇಲ್ನ ಇಲ್ಲ ನಂಬರ್ ಏನಾದರೂ ನಾವು ಕೊಟ್ಟಿದ್ರೆ ಆ ನಂಬರಲ್ಲಿ ಡೈರೆಕ್ಟ್ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಸ್ಪಾನ್ಸರ್ಶಿಪ್ ಏನಿದೆ ಅದು ಕೊಡ್ತಾರೆ. ಇದು ಬಂದುಬಿಟ್ಟು ಆ ರೀಸನ್ಗೋಸ್ಕರ ನಮ್ಮದು ಏನು ಜಿಮೇಲ್ ಇದೆ ಅದು ಯಾವುದಾದ್ರೂ ಒಂದು ಜಿಮೇಲ್ ನಾವು ಕೊಡಬೇಕು. ಓಕೆನಾ, ಇದಾಯಿತು. ಅದಾದಮೇಲೆ ಇಲ್ಲಿ ಕೆಳಗೆ ಬಂದರೆ ನೀವು ಸ್ವಲ್ಪ ನಾನು ನೋಡಿ 3 ಏನು ಸೋಷಲ್ ಮೀಡಿಯಾ ಇದೆ ಅದರದ್ದು ಲಿಂಕ್ ಕೊಟ್ಟಿದ್ದೀನಿ. ಓಕೆನಾ, ಸೊ ಸೇಮ್ ಇದೇ ಥರ ಲಿಂಕ್ ಕೊಡಬೇಕು ನೀವು. ಸೊ ಇವರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟು ನಮ್ಮ ಇನ್ಸ್ಟಾಗ್ರಾಮ್ ಓಪನ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ಗೆ ನೋಡಿ ಈ ಥರ ನೀವು ಒಂದು ಸಲ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಡೈರೆಕ್ಟು ಏನಾಗುತ್ತೆ ಇನ್ಸ್ಟಾಗ್ರಾಮು ರಿಡೈರೆಕ್ಟ್ ಆಗಿಬಿಡುತ್ತೆ. ಓಕೆನಾ, ಯೂಟ್ಯೂಬಿಂದ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗ್ತಾ ಇದೆ. ಓಕೆನಾ, ಸೊ ಸೇಮ್ ಇದೇ ಥರ ನೀವೇನಾದರೂ ಆ್ಯಡ್ ಮಾಡಬೇಕಂದ್ರೆ ಸೊ ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ ಯಾವ ಥರ ನೀವು ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಆ್ಯಡ್ ಮಾಡೋದಂತ. ಸೊ ನಾನು ಇಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ದು ಕೊಟ್ಟಿದ್ದೀನಿ, ಫೇಸ್ಬುಕ್ದು ಕೊಟ್ಟಿದ್ದೀನಿ ಆ್ಯಂಡ್ ಟ್ವಿಟರ್ನು ನಾನು ಕೊಟ್ಟಿದ್ದೀನಿ. ಸೊ ನನ್ನ ಹತ್ರ ಇದೆ ಟ್ವಿಟರು, ಅದರದ್ದು ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡೋದು ಗೊತ್ತಿಲ್ಲ ಅಂದರೆ ಸೊ ಮುಂದಕ್ಕೆ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ರೀ ನಾನು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟರ್ದು ಲಿಂಕ್ ಯಾವ ಥರ ಆ್ಯಡ್ ಮಾಡೋದು ನಿಮ್ಮ ಏನು ಪ್ರೊಫೈಲ್ಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ, ಸೊ ಇದು ಇಷ್ಟು ಆಯಿತು ನಮ್ಮದು ಏನು ಚಾನೆಲ್ ಚೆಕ್ಕಿಂಗು ಇಲ್ಲಿ. ಆ್ಯಂಡ್ ಇನ್ನೂ ಇದು ಇಷ್ಟು ಚೆಕ್ ಮಾಡಿದರೆ ಪರ್ಫೆಕ್ಟ್ ಆಗಿದೆ. ಓಕೆನಾ, ಸೊ ಇದು ಇಷ್ಟು ಪರ್ಫೆಕ್ಟ್ ಆಗಿದೆ. ಒಂದು ಡಿಸ್ಕ್ರಿಪ್ಷನ್ ಒಂದು ಹಾಕಬೇಕು, ಅದು ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟ್ ಆಗಿದೆ. ಓಕೆನಾ, ಸೊ ಇದು ಆದಮೇಲೆ ನಮಗೆ ಸೆಟ್ಟಿಂಗಲ್ಲಿ ಹೋಗಬೇಕು. ಓಕೆನಾ, ಸೆಟ್ಟಿಂಗಲ್ಲಿ ನಮ್ಮದು ಏನೆಲ್ಲ ಚೆಕ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲಿ ನಾವು ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತಡೀರಿ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಳ್ತೀನಿ. ಸೊ ಎಲ್ಲರ ಹತ್ರನೂ ಈ ಥರನೇ ಕ್ರೋಮ್ ಬ್ರೌಸರ್ ಏನಿದೆ ಓಪನ್ ಆಗುತ್ತೆ. ಸೊ ಸಿಂಪಲಿ ನಾವು ಇಲ್ಲಿ ಏನು ಟೈಪ್ ಮಾಡಬೇಕು, ನಾನು ಯಾವ ಥರ ಟೈಪ್ ಮಾಡ್ತಿದ್ದೀನಿ ಸೇಮ್ ಅದೇ ಥರ ಟೈಪ್ ಮಾಡಬೇಕು. ಓಕೆನಾ, ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಬೇಕಂದ್ರೆ ಈ ಥರ ಟೈಪ್ ಮಾಡಿ, ಸ್ಟುಡಿಯೋ ಅಂತ ಟೈಪ್ ಮಾಡಿ, ಮತ್ತು ಗ್ಯಾಪ್ ಕೊಡಬೇಡಿ, ಡಾಟ್ ಅಂತ ಕೊಡಿ, ಮತ್ತು ಯೂಟ್ಯೂಬ್ ಮತ್ತು ಸ್ಪೇಸ್ ಕೊಡದೆ ಯೂಟ್ಯೂಬ್ ಆದಮೇಲೆ ಕಾಮ್ ಅಂತ ಕೊಡಿ. ಓಕೆನಾ, ಸೊ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪನೂ ಸ್ಪೇಸ್ ಕೊಟ್ಟಿಲ್ಲ. ಆ್ಯಂಡ್ ನಾನು ಯಾವ ಥರ ಬರೆದಿದ್ದೀನಿ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನೋಡಿ ನೀವು ಬೇಕಿದ್ರೆ ಟೈಪ್ ಮಾಡ್ಬೋದು. ನಿಮ್ಮದು ಏನು ವೈಟಿ ಸ್ಟುಡಿಯೋ ಇದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡಬೇಕಂದ್ರೆ. ಓಕೆನಾ, studio.youtube.com ಅಂತ. ಓಕೆನಾ, ಸಿಂಪಲಿ ಅದಾದಮೇಲೆ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟು ನಮ್ದು ಏನಾಗುತ್ತೆ, ನಮ್ಮದು ಡೆಸ್ಕ್ಟಾಪ್ ಸೈಟಲ್ಲಿ ನಮ್ಮದು ಏನಿದೆ ನಮ್ಮ ಚಾನಲ್ ಏನಿದೆ ಅದು ಡೈರೆಕ್ಟು ಓಪನ್ ಆಗಿಬಿಡುತ್ತೆ. ಓಕೆನಾ, ಅದಾದಮೇಲೆ ಗೈಸ್ ಇಲ್ಲಿ ನೀವು ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ. ಸೊ ಸುಮಾರು ಜನ ಬಂದುಬಿಟ್ಟು ಫಸ್ಟ್ ಓಪನ್ ಮಾಡ್ತಿರಲ್ಲ ಅವ್ರಿಗೆ ಗೋ ವೈಟಿ ಸ್ಟುಡಿಯೋ ಅಂತ ಶೋ ಆಗುತ್ತೆ, ಕೆಳಗಡೆ ಕಂಟಿನ್ಯೂ ಅಂತ ಶೋ ಆಗುತ್ತೆ. ಓಕೆನಾ, ಸೊ ಯಾರೆಲ್ಲ ಫಸ್ಟ್ ಟೈಮು ಡೆಸ್ಕ್ಟಾಪಲ್ಲಿ ಓಪನ್ ಮಾಡ್ತೀರಾ ಅವರಿಗೆ ಆ ಥರ ಮಾತ್ರ ಶೋ ಆಗುತ್ತೆ. ಸೊ ನೀವು ಡೈರೆಕ್ಟು ವೈಟಿ ಸ್ಟುಡಿಯೋಗೆ ಹೋಗಬೇಡಿ. ಓಕೆನಾ, ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತಲ್ಲ ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು. ಓಕೆನಾ ಗೈಸ್, ಸೊ ನೋಡಿದ್ರಲ್ಲ. ಸೊ ಮತ್ತು ನಂದು ಡೆಸ್ಕ್ಟಾಪ್ ಸೈಟಲ್ಲಿ ಏನಿದೆ ಓಪನ್ ಆಗಿದೆ. ಸೊ ಇಲ್ಲಿ ನಾನು ಸ್ವಲ್ಪ ಝೂಮ್ ಮಾಡ್ಕೊತೀನಿ ನಿಮಗೆ. ಸೊ ಇಲ್ಲಿ ಝೂಮ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಪೆನ್ಸಿಲ್ ಐಕಾನ್ ಥರ ಕಾಣ್ತಾ ಇದೆಯಲ್ಲ, ಮ್ಯಾಜಿಕ್ ಥರ ಏನೋ, ಇಲ್ಲಿ ಸ್ಟಾರ್ ಬಂದುಬಿಟ್ಟು ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾವೇನು ಚೆಕ್ ಮಾಡೋದಾದರೆ ನೋಡಿ ಇಲ್ಲಿ ಬ್ಯಾನರ್ ಏನಿದೆ ನಾನು ಹೇಳಿದ್ನಲ್ಲ ಅದು ಬ್ಯಾನರ್ನ ಆ್ಯಡ್ ಮಾಡಬೇಕು. ಇದೊಂದು ಪ್ರೊಫೈಲ್ ಪಿಕ್ಚರ್ನು ಆ್ಯಡ್ ಮಾಡ್ಬೋದು. ಆ್ಯಂಡ್ ನೇಮ್ನು ಕೂಡ ಆ್ಯಡ್ ತೋರಿಸ್ತಿದೆ, ಹ್ಯಾಂಡಲ್ ನೇಮು ಕೂಡ ತೋರಿಸ್ತಿದೆ ಆ್ಯಂಡ್ ಡಿಸ್ಕ್ರಿಪ್ಷನ್ನು ತೋರಿಸ್ತಿದೆ. ಓಕೆನಾ, ಅದಾದಮೇಲೆ ಎಕ್ಸ್ಟ್ರಾ ಸೆಟ್ಟಿಂಗ್ ಏನು ಮಾಡಬೇಕಂದ್ರೆ ನಮಗಿಲ್ಲಿ ಎಕ್ಸ್ಟ್ರಾ ಸೆಟ್ಟಿಂಗ್ ಬಂದುಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆ URL ಚಾನಲ್ ನಂದು ಇದು URL. ಓಕೆನಾ,
ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಬಿಟ್ಟು ಇಲ್ಲಿ ಲಿಂಕ್ನ ಹಾಕಿದ್ದೀನಿ. ಒಂದು ಸಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ, ಓಕೆನಾ. ಸೊ ಸಿಂಪಲಾಗಿ ನಾನಿದೆ ಇದನ್ನು ರಿಮೂವ್ ಮಾಡ್ತೀನಿ, ಓಕೆನಾ. ಸೊ ಇದನ್ನು ರಿಮೂವ್ ಮಾಡಿದಾಗ ನೋಡಿ ಈ ಥರ ಶೋ ಆಗುತ್ತೆ ನಿಮಗೆ. ಒಂದು ನಿಮಿಷ, ಓಕೆ ನೋಡಿ ಈ ಥರ ಬಂದುಬಿಟ್ಟು ಶೋ ಆಗುತ್ತೆ ನಿಮಗೆ. ಲಿಂಕ್ ಟೈಟಲ್ ರಿಕ್ವೈರ್ಡ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದುಬಿಟ್ಟು ನಾವು ಏನು ಹಾಕಬೇಕು, ಸೊ ಲಿಂಕ್ಸ್ ಎಲ್ಲ ಹತ್ರ ನಿಮಗೆ ಎಷ್ಟು ಲಿಂಕ್ಸ್ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಲಿಂಕಲ್ಲಿ ನಾನು ಸಿಂಪಲ್ಲಿ ಹಾಕ್ತೀನಿ, ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಅಂತ ನಾವಿಲ್ಲಿ ಹಾಕೋಣ ಟೈಟಲಲ್ಲಿ. ಅದಾದಮೇಲೆ ಇಲ್ಲಿ ನಮಗೆ ಲಿಂಕ್ ಏನಿದೆ ನಾವು ಇನ್ಸ್ಟಾಗ್ರಾಮ್ದು ಹಾಕಬೇಕು. ಸಿಂಪಲ್ ನಾವೇನು ಮಾಡೋಣ, ಬ್ಯಾಕ್ ಹೋಗೋಣ, ಫುಲ್ ಡೈರೆಕ್ಟ್ ಬ್ಯಾಕ್ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಏನಿದೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳೋಣ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡೈರೆಕ್ಟಾಗಿ ನಾವೇನು ಮಾಡಬೇಕು, ಲಿಂಕ್ನ ಹಾಕಬೇಕು. ಇಲ್ಲಿ ಶೇರ್ ಪ್ರೊಫೈಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಎಲ್ಲಾಯಿತು, ಇಲ್ಲಿ ಶೇರ್ ಪ್ರೊಫೈಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಲಿಂಕ್ ಕಾಪಿ ಮಾಡೋ ಆಪ್ಷನ್ ಇಲ್ಲಿ ಇದೆ, ಕಾಪಿ ಲಿಂಕ್ ಅಂತ. ಸಿಂಪಲಿ ಕಾಪಿ ಮಾಡ್ಕೊಳ್ಳೋಣ ಲಿಂಕ್ನ. ಅದಾದಮೇಲೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಲಿಂಕ್ ಏನಿದೆ ಇಲ್ಲಿ ಪೇಸ್ಟ್ ಮಾಡೋಣ, ಓಕೆನಾ. ಸೊ ನಾನು ಇನ್ಸ್ಟಾಗ್ರಾಮ್ದು ಲಿಂಕು ಪೇಸ್ಟ್ ಮಾಡ್ತೀನಿ, ಈ ಥರ ಪೇಸ್ಟ್ ಮಾಡಬೇಕು, ಓಕೆನಾ. ಸೊ ಸೇಮ್ ಅದೇ ಪ್ರಾಸೆಸ್ಸಲ್ಲಿ ನಾನು ಒಂದು ಹಾಕಿ ತೋರಿಸಿದ್ದೀನಿ ಯಾವ ಥರ. ಅದೇ ಪ್ರಾಸೆಸ್ಸಲ್ಲಿ ನಿಮ್ಮದು ಯಾವ್ಯಾವ ಸೋಷಲ್ ಮೀಡಿಯಾ ಲಿಂಕ್ಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಅದಾದಮೇಲೆ ನೀವು ಬೇಕಿದ್ರೆ ಇಲ್ಲಿ ಇಮೇಲ್ನು ಕೂಡ ಕೊಡ್ಬೋದು. ಇಲ್ಲಿ ಏನು ಇಮೇಲ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಇಮೇಲು, ಯಾವುದರಲ್ಲಿ, ಡಿಸ್ಕ್ರಿಪ್ಷನಲ್ಲಿ. ಬೇಕಿದ್ರೆ ನೀವು ಡೈರೆಕ್ಟು ಡಿಸ್ಕ್ರಿಪ್ಷನಲ್ಲಿ ಇಮೇಲ್ನ ಬರ್ಕೋಬೋದು. ಇಲ್ಲ ಅಂದರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಇಮೇಲ್ ಆಪ್ಷನು, ಇಲ್ಲೂ ಕೂಡ ನೀವು ಇಮೇಲ್ನ ಹಾಕ್ಕೋಬೋದು. ಯಾವ ಇಮೇಲ್ ಕೊಟ್ಟಿದ್ದೀರಾ ಆ ಇಮೇಲು, ನಿಮಗೆ ಯಾವ ಇಮೇಲ್ ಕೊಡೋಕ್ಕೆ ಇಷ್ಟ ಇದೆ ಆ ಇಮೇಲ್ ಕೊಡ್ಬೋದು. ಇದು ಡೈರೆಕ್ಟು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಏನು YT ಹೋಮ್ ಇದೆ ನಿಮ್ಮದು, YT ಅಲ್ಲ ಸಾರಿ, ಏನು ಯೂಟ್ಯೂಬ್ದು ಹೋಮ್ ಇದೆ ಅಲ್ಲಿ ಶೋ ಆಗುತ್ತೆ, ಓಕೆನಾ. ಇದಾಯಿತು ನಮ್ಮದು ಲಿಂಕ್ ಕೆಲಸ. ಅದಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ಕೆಳಗಡೆ, ವಾಟರ್ ಮಾರ್ಕ್ದು ಇಲ್ಲಿ. ಸೊ ಇಲ್ಲಿ ನೀವು ಏನಾದರೂ ಇಲ್ಲಿ ಫೋಟೋನ ಆ್ಯಡ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಏನಿದೆ ನಿಮ್ಮ ಯಾವುದಾದ್ರೂ ಒಂದು ಸಣ್ಣ ಫೋಟೋ ಆ್ಯಡ್ ಮಾಡಿದರೆ ಇಲ್ಲೇನಾಗುತ್ತೆ, ನಿಮ್ಮದು ವಾಟರ್ ಮಾರ್ಕ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ನಿಮ್ಮದು ಎಲ್ಲ ವೀಡಿಯೋಸಲ್ಲೂ ನಿಮ್ಮದು ವಾಟರ್ ಮಾರ್ಕ್ ಶೋ ಆಗುತ್ತೆ. ನಿಮ್ಮದು ವೀಡಿಯೋ ಯಾರೂ ಕಾಪಿ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಯಾರಿಗೆಲ್ಲ ಭಯ ಇದೆ, ಯಾರಾದರೂ ನನ್ನ ವೀಡಿಯೋ ಕಾಪಿ ಮಾಡಿಬಿಡ್ತಾರೆ ಅನ್ನೋರು, ನೀವು ಬೇಕಿದ್ದರೆ ನಿಮ್ಮದು ಇಲ್ಲೇನಾದರೂ ವಾಟರ್ ಮಾರ್ಕ್ನ ನೀವು ಹಾಕ್ಕೋಬೋದು, ಓಕೆನಾ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಿಂಪಲ್ಲಿ ಏನು ಫೋಟೋ ನೀವು ಕ್ರಿಯೇಟ್ ಮಾಡಿದ್ದೀರಾ ನಿಮ್ಮದು ಲೈಕ್ ವಾಟರ್ ಮಾರ್ಕ್ಗೆ, ಆ ಫೋಟೋನ ನೀವು ಇಲ್ಲಿ ಹಾಕ್ಕೋಬೋದು. ಬೇಕಿದ್ದರೆ ನೀವು ರೌಂಡ್ ಸೈಜಲ್ಲಿ ಯಾವುದಾದ್ರೂ ಒಂದು ಫೋಟೋನ ಕ್ರಿಯೇಟ್ ಮಾಡ್ಕೊಂಡು ಬೇಕಿದ್ದರೆ ಇಲ್ಲಿ ಅಪ್ಲೋಡ್ನ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಚಾನಲ್ ನೇಮ್ನೇ ಕೂಡ ರೌಂಡ್ ಸೈಜಲ್ಲಿ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ನ ಮಾಡ್ಬೋದು. ಅದು ನಿಮ್ಮದು ಏನಾಗುತ್ತೆ, ಸೈಡಲ್ಲಿ ನಿಮ್ಮ ವೀಡಿಯೋ ಪ್ಲೇ ಆಗಬೇಕಿದ್ರೆ ಸೈಡಲ್ಲಿ ನಿಮ್ಮ ವಾಟರ್ ಮಾರ್ಕ್ ಥರ ಬರುತ್ತೆ. ಸೊ ಯಾರೂ ನಿಮ್ಮ ವೀಡಿಯೋನ ಕಾಪಿ ಮಾಡೋಕ್ಕಾಗಲ್ಲ, ಓಕೆನಾ ಗೈಸ್. ಸೊ ಇದು ಇಷ್ಟ ಆಯಿತು. ಇದಿಷ್ಟ ಆದಮೇಲೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಹೋಮ್ ಟ್ಯಾಬ್ ಅಂತ ಇದೆಯಲ್ಲ, ಹೋಮ್ ಟ್ಯಾಬ್ ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಹೋಮ್ ಟ್ಯಾಬ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ವೀಡಿಯೋಸ್ ಆ್ಯಡ್ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ಯಾರೆಲ್ಲ ವಿಸಿಟ್ ಮಾಡ್ತಾರೆ ಸ್ಟಾರ್ಟಿಂಗ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ, ಸೊ ಅವರೆಲ್ಲ ಫಸ್ಟು ವೀಡಿಯೋ ನೋಡ್ತಾರೆ ನಿಮ್ಮದು, ಓಕೆನಾ. ಸೊ ನಾನು ಒಂದು ಸಲ ಈ ವಿಡಿಯೋನ ರಿಮೂವ್ ಮಾಡಿಬಿಟ್ಟು ಬೇರೆ ವೀಡಿಯೋನ ಹಾಕಿ ತೋರಿಸ್ತೀನಿ ನಿಮಗೆ, ಓಕೆನಾ. ಸೊ ಸಿಂಪಲಿ ಇಲ್ಲಿ ಆ್ಯಡ್ ಮಾಡೋಣ ನಾವು. ಆ್ಯಡ್ ಸೆಕ್ಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಪಾಪ್ಯುಲರ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡೋಣ. ಪಾಪ್ಯುಲರ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ತುಂಬ ವೀಡಿಯೋಸ್ ಕೆಳಗಡೆ ಶೋ ಆಗ್ತಿದೆಯಲ್ಲ, ಶಾರ್ಟ್ಸು ಮತ್ತು ವೀಡಿಯೋಸು, ಲಾಂಗ್ ವೀಡಿಯೋಸು. ಸೊ ನಿಮಗೆ ಇದರಲ್ಲಿ ಯಾವ ವೀಡಿಯೋ ಇಷ್ಟ ಆಗಿದೆ, ಪಾಪ್ಯುಲರ್ ಆಗಿದೆ ಆ ವೀಡಿಯೋಸ್ನ ನೀವು ಇಲ್ಲಿ ಆ್ಯಡ್ನ ಮಾಡ್ಬೋದು, ಓಕೆನಾ. ಸೊ ನಾನು ಸಿಂಪಲಿ ಈ ವಿಡಿಯೋನ ಆ್ಯಡ್ ಮಾಡ್ತೀನಿ, ಈ ವಿಡಿಯೋನ, ಓಕೆನಾ. ಸೊ ಒಂದು ನಿಮಿಷ ಇರಿ, ಇದನ್ನು ರಿಮೂವ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಚೇಂಜ್ ವಿಡಿಯೋ ನೋಡಿ ಇಲ್ಲಿ ಆಪ್ಷನ್ ಬಂದಿದೆ, ಚೇಂಜ್ ವಿಡಿಯೋ ಅಂತ. ಇಲ್ಲಿ ನಾನು ಚೇಂಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆನಾ. ಇಲ್ಲಿ ಚೇಂಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬೇರೆ ವಿಡಿಯೋನ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ತುಂಬ ವೀಡಿಯೋಸ್ ಸಿಕ್ಬಿಡುತ್ತೆ. ಒಂದು ನಿಮಿಷ, ಚೇಂಜ್ ವಿಡಿಯೋ. ಸೊ ನಾನಿಲ್ಲಿ ಈ ವಿಡಿಯೋನ ಆ್ಯಡ್ ಮಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ ಈಗ ಚೇಂಜ್ ಆಯಿತು ವಿಡಿಯೋ ನಂದು ಇಲ್ಲಿಂದು, ಓಕೆನಾ. ಬೇಕಿದ್ದರೆ ಇಲ್ಲಿಂದ ವಿಡಿಯೋನು ಕೂಡ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ಆಪ್ಷನ್ನು ಬರ್ತಾಯಿಲ್ಲ, ಸೊ ಒಂದು ನಿಮಿಷ ಇಲ್ಲಿ, ಓಕೆ ಈಗ ಬಂತು ಆಪ್ಷನ್ ಇಲ್ಲಿ 3 ಡಾಟ್ಸ್ದು.
ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇರೆ ವಿಡಿಯೋನ ನಾನು ಆ್ಯಡ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಯಾವ ವಿಡಿಯೋ ಆ್ಯಡ್ ಮಾಡಲಿ, ಇಲ್ಲಿ ಬಂದುಬಿಟ್ಟು ನಾನು ಯಾವುದು ಪಾಪ್ಯುಲರ್ ವಿಡಿಯೋ ಇದೆ ಅದನ್ನು ಆ್ಯಡ್ ಮಾಡ್ತೀನಿ. ಇದು ಆಲ್ರೆಡಿ ಆ್ಯಡ್ ಮಾಡಿದ್ದೀನಲ್ಲ, ಸೊ ಈಗ ನಾನು ಬಂದುಬಿಟ್ಟು ಇದನ್ನು ಆ್ಯಡ್ ಮಾಡ್ತೀನಿ. ಓಕೆನಾ. ಸೊ ನೋಡಿ 2 ವಿಡಿಯೋ ನಾನು ಬಂದುಬಿಟ್ಟು ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ನೀವು ಹೋಮಲ್ಲಿ ನಿಮಗೆ ತೋರಿಸುತ್ತೆ. ನಿಮ್ಮ ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟಿಂಗ್ ವಿಸಿಟ್ ಮಾಡ್ತಾರೆ ಎಲ್ರಿಗೂ ಈ ಪಾಪ್ಯುಲರ್ ವಿಡಿಯೋ ಏನಿದೆ ಅದು ಶೋ ಆಗುತ್ತೆ. ಸೊ ಅವರು ನಿಮಗೆ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ ಆ್ಯಂಡ್ ನೋಡ್ತಾರೆ. ಇದೊಂದು ಮೇಯ್ನ್ ರೀಸನ್ ನಿಮ್ಮದು ವ್ಯೂಸು ಜಾಸ್ತಿ ಆಗೋಕ್ಕೆ. ಓಕೆನಾ. ಹಾಗಾಗಿ ಈ ಫ್ಯೂಚರು ಯೂಟ್ಯೂಬರ್ ನಿಮಗೆ ಕೊಟ್ಟಿರೋದು. ಅದಾದಮೇಲೆ ಇಲ್ಲಿ ಸಿಂಪಲಿ ನಾವೇನು ಮಾಡಬೇಕು, ಪಬ್ಲಿಷ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪಬ್ಲಿಷ್ ಆಗುತ್ತೆ. ಅದು ವಿಡಿಯೋ ಏನಿದೆ ಅದು ಪಬ್ಲಿಷ್ ಆಗುತ್ತೆ. ಓಕೆನಾ. ಇದನ್ನು ಚೆಕ್ ಮಾಡಾಯಿತು, ವಿಡಿಯೋಸ್ನು ಆ್ಯಡ್ ಮಾಡಾಯಿತು, ಲಿಂಕ್ಸ್ ಎಲ್ಲ ಆ್ಯಡ್ ಮಾಡಾಯಿತು. ಓಕೆನಾ. ಇದೆಲ್ಲ ಚೆಕ್ ಮಾಡೋದು, ಇದೆಲ್ಲ ಆ್ಯಡ್ ಆಗಿದೆಯಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಸೊ ಯಾರೆಲ್ಲ ಆ್ಯಡ್ ಮಾಡಿಲ್ಲ, ಸೊ ಯಾರಿಗೆಲ್ಲ ಈ ಫ್ಯೂಚರ್ಸ್ ಎಲ್ಲ ಗೊತ್ತಿಲ್ಲ, ಸೊ ಇವತ್ತೇ ಹೋಗ್ಬಿಟ್ಟು YT ಸ್ಟುಡಿಯೋ ಏನಿದೆ ಅದು ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗುತ್ತೆ. ಹೋಗ್ಬಿಟ್ಟು ನೀವು ಇಲ್ಲಿ ಇದನ್ನು ಮಾಡ್ಕೊಬೋದು. ಅದಾದಮೇಲೆ ಕೆಳಗಡೆ ಬನ್ನಿ, ಈ ಥರ ಝೂಮ್ ಮಾಡ್ತೀನಿ ನಿಮಗೆ. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಕೆಳಗಡೆ, ಇದು. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಸೊ ಸುಮಾರು ಜನಕ್ಕೆ ಇದು ಗೊತ್ತಿರಬೇಕು. ಸೊ ಇಲ್ಲಿ ಬಂದುಬಿಟ್ಟು ನಾವು ಚಾನೆಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಕೀವರ್ಡ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕೀವರ್ಡ್ಸಲ್ಲಿ ಈ ಥರ ಆ್ಯಡ್ ಮಾಡಬೇಕು. ಸೊ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಆ ಟೈಪಲ್ಲಿ ನಿಮ್ಮ ನೇಮ್ ಬರಬೇಕು. ಸೊ ತುಂಬ ಜನದ್ದು ನೇಮ್ ಏನಿರುತ್ತೆ ಸರ್ಚಲ್ಲಿ ಬರ್ತಾ ಇರಲ್ಲ. ಸೊ ಮೇನ್ ರೀಸನ್ ಏನಂದರೆ ಅವರು ಇಲ್ಲಿ ಕೀವರ್ಡ್ಸ್ ಏನಿರುತ್ತೆ ಹಾಕಿರಲ್ಲ. ಓಕೆನಾ. ಈ ಕೀವರ್ಡ್ಸ್ನ ನೀವು ಹಾಕಬೇಕು. ಹಾಕಿದ್ರೇ ನಿಮ್ಮ ಚಾನಲ್ ಏನಿದೆ ಅದು ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಯಾರಾದರೂ ಈಗ ನೀವು ನೇಮ್ ಹಾಕಿಬಿಟ್ಟು ಸರ್ಚ್ ಮಾಡಿದರೆ ಅಲ್ಲಿ ನೇಮ್ ಈಸಿಲಿ ಬಂದುಬಿಡುತ್ತೆ. ಸೊ ಇಲ್ಲಿ ನಿಮ್ಮ ನೇಮ್ ಏನಿದೆ ಅದನ್ನು ಒಂದು ಸಲ ಬರ್ಕೊಳ್ಳಿ. ಅದಾದಮೇಲೆ ಒಂದು ಸಲ ಗ್ಯಾಪ್ ಕೊಟ್ಟು ಒಂದು ಸಲ ಬರ್ಕೊಳ್ಳಿ. ಅದಾದಮೇಲೆ ಈ ಥರ ಬಿಗ್ ಲೆಟರು, ಸ್ಮಾಲ್ ಲೆಟರು ಉಲ್ಟಾ ಪಲ್ಟಾ ಮಾಡಿ ನಿಮ್ಮ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನಿಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೊಳ್ತೀನಿ, ಟೆಕ್ ಆ್ಯಂಡ್ ಕಾರ್ಟೂನ್ ವಿಡಿಯೋ. ನಾನು ಕಾರ್ಟೂನ್ ವಿಡಿಯೋನು ಮಾಡ್ತೀನಲ್ಲ, ಅದಕ್ಕೆ ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋ ಇದು ಕೀವರ್ಡ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಯಾವ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ ಆ ಕೀವರ್ಡ್ಸ್ನು ನಾವಿಲ್ಲಿ ಹಾಕಬೇಕು. ಆಗ ಸರ್ಚ್ ಲಿಸ್ಟ್ ಏನಿದೆ ಅದರಲ್ಲಿ ಬರುತ್ತೆ. ಓಕೆನಾ. ಕಾಪಿ ಪೇಸ್ಟ್ ಓಕೆನಾ. ಹೌ ಟು ಮೇಕ್ ಕಾಪಿ ಪೇಸ್ಟ್. ಆ್ಯಂಡ್ ಹಾಗೈಸ್ ನೀವು ಒಂದ್ಸಲ ನೀವು ಡನ್ ಅಂದರೆ ನಿಮ್ಮ ಲೆಟರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಸರ್ಕಲ್ ಆಗಬೇಕಂದ್ರೆ ಲೈಕ್ ಇಲ್ಲ ಇದೆಯಲ್ಲ ರಾಂಗ್ ಬಟನ್ ಮತ್ತು ಈ ಥರ ರೌಂಡು ಆಗಬೇಕಂದ್ರೆ ಇಲ್ಲಿ ಕೆಳಗಡೆ ಕೀಬೋರ್ಡಲ್ಲಿ ರೈಟ್ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಹೌ ಟು ಮೇಕ್ ಕಾರ್ಟೂನ್ ಅಲ್ಲ ಕಾಪಿ ಪೇಸ್ಟ್ ವಿಡಿಯೋ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಆ್ಯಡ್ ಆಗಿಬಿಡುತ್ತೆ. ಸೊ ನಾನು ಇನ್ನೂ ಒಂದು ಎಕ್ಸ್ಟ್ರಾ 2 ಕೀವರ್ಡ್ಸ್ನ ಹಾಕಿದ್ದೀನಿ. ಓಕೆನಾ. ಇಲ್ಲಿ ಕೀವರ್ಡ್ಸ್ನ ಹಾಕೋದು ಮರಿಬೇಡಿ ನೀವು. ಅದಾದಮೇಲೆ ನನಗೆ ಇಲ್ಲಿ ಅಡ್ವಾನ್ಸ್ ಫ್ಯೂಚರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೇನು ಚೆಕ್ ಮಾಡಬೇಕು ನಿಮಗೆ. ಇದರಲ್ಲಿ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅಡ್ವಾನ್ಸ್ ಫ್ಯೂಚರಲ್ಲಿ ಒಂದು ನಿಮಿಷ ಚೆಕ್ ಮಾಡಿಬಿಡೋಣ ಏನಿದೆ ಅಂತ. ಓಕೆ. ಇಲ್ಲಿ ಬಂದುಬಿಟ್ಟು ನೋ ಸೆಟ್ ದಿಸ್ ಮೇಡ್ ಚಾನೆಲ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಬೇಕು. ಬೈ ಚಾನ್ಸ್ ಕಾರ್ಟೂನ್ ವಿಡಿಯೋ ಯಾರಾದರೂ ಮಾಡ್ತಾಯಿದ್ರೆ ಲೈಕ್ ಕಿಡ್ಸಿಗೆ ವಿಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನೀವು ಇಲ್ಲಿ ಕಿಡ್ಸಿಗೆ ಸೆಟ್ ದಿಸ್ ಚಾನೆಲ್ ಫಾರ್ ಮೇಡ್ ಕಿಡ್ಸ್ ಅಂತ ಕೊಡಿ. ಅಂತ ಕೊಡಿ ಯಾರೆಲ್ಲ ಕಿಡ್ಸಿಗೆ ಮಾಡ್ತಿದ್ದೀರಾ. ಸೊ ಯಾರೆಲ್ಲ ಕಿಡ್ಸಿಗೆ ಮಾಡ್ತಿಲ್ಲ ನಾರ್ಮಲ್ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅವರು ನೋ ಅಂತ ಕೊಡಿ. ಓಕೆನಾ. ಸೊ ಅದಾದಮೇಲೆ ಫ್ಯೂಚರ್ ಎಲಿಜಿಬಿಲಿಟಿ ಇದರಲ್ಲಿ ನಾನು ನಿಮಗೆ ಹೇಳ್ತೀನಿ ಏನಂದರೆ ನೋಡಿ ಇದು 3 ಎಲಿಜಿಬಲ್ ಆಗಿರಬೇಕು. ಫಸ್ಟ್ನೇದು ಬಂದು ಅದೇ ಎಲಿಜಿಬಲ್ ಆಗಿರುತ್ತೆ. ಸೊ ಸೆಕೆಂಡ್ನೇದು ಬಂದುಬಿಟ್ಟು ನಿಮ್ಮ ಫೋನ್ ನಂಬರ್ ಏನಿದೆ ಅದು ಕೊಟ್ಟರೆ ಸಾಕು ಎಲಿಜಿಬಲ್ ಆಗಿಬಿಡುತ್ತೆ. ಸಿಂಪಲಿ ನೀವು ಇಲ್ಲಿ ಫೋನ್ ನಂಬರ್ನ ಆ್ಯಡ್ ಮಾಡಿಬಿಟ್ರೆ ಆ್ಯಂಡ್ ಸೊ ಇನ್ನೂ ಕೆಲವೊಬ್ರದ್ದು ನನಗೆ ಏನಂದರೆ ಇಲ್ಲಿ ಮೇಯ್ನ್ ರೀಸನ್ ಏನಂದರೆ ಸೊ ಕೆಲವೊಬ್ರದ್ದು ಲೈವು ಓಪನ್ ಆಗಿರಲ್ಲ. ಅವ್ರದ್ದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಾರೆ. ಅವ್ರದ್ದು ಲೈವ್ ಏನಿರುತ್ತೆ
ಆನ್ ಆಗ್ತಾ ಇರಲ್ಲ, ಫ್ಯೂಚರ್ ಬಂದಿರಲ್ಲ. ಏನಕ್ಕೆ ಬಂದಿರಲ್ಲ, ಏನಕ್ಕಂದರೆ ಅವರು ನಂಬರ್ ವೆರಿಫಿಕೇಷನ್ ಮಾಡಿರಲ್ಲ. ಆ ರೀಸನ್ಗೋಸ್ಕರ ಅವ್ರದ್ದು ಲೈವ್ ಏನಿರುತ್ತೆ ಅದು ಓಪನ್ ಆಗ್ತಿರಲ್ಲ. ಆ್ಯಂಡ್ 15 ಮಿನಿಟ್ಗಿಂತ ಜಾಸ್ತಿ ವೀಡಿಯೋನೂ ಹಾಕೋಕ್ಕಾಗಲ್ಲ, ಯಾರೆಲ್ಲ ನಂಬರ್ ವೆರಿಫಿಕೇಷನ್ ಮಾಡಿರಲ್ಲ ಅವರು. ಸೊ ಸಿಂಪಲಿ ಇಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ನಂಬರ್ ಬಂದುಬಿಟ್ಟು ಟೈಪ್ ಮಾಡಿ, ನೀವು ಅಲ್ಲೇ ಆಪ್ಷನ್ ಬರುತ್ತೆ. ನಂದು ಆಲ್ರೆಡಿ ಎಲಿಜಿಬಲ್ ಇದೆ, ಸೊ ಹಂಗಾಗಿ ನನಗೆ ಆಪ್ಷನ್ ತೋರಿಸ್ತಿಲ್ಲ. ಓಕೆನಾ. ಸೊ ಯಾರ್ದೆಲ್ಲ ನಂಬರ್ ವೆರಿಫೈ ಆಗಿಲ್ಲ, ಸೊ ನಂಬರ್ ಹಾಕಿಬಿಡಿ. ನಂಬರ್ ಹಾಕಿಬಿಟ್ಟು ನಿಮಗೊಂದು OTP ಬರುತ್ತೆ ನಿಮ್ಮ ನಂಬರ್ಗೆ. ಆ OTP ಹಾಕಿದರೆ ಎಲಿಜಿಬಲ್ಲು ವಿದಿನ್ ಸೆಕೆಂಡ್ಸಲ್ಲಿ ಆಗಿಬಿಡುತ್ತೆ. ಓಕೆನಾ. ಅದಾದಮೇಲೆ ಎಲಿಜಿಬಲ್ ಆದಮೇಲೆ ನೀವು ವಿಡಿಯೋ ಹಾಕ್ಬೋದು. 15 ಮಿನಿಟ್ಸ್ಗಿಂತ ಜಾಸ್ತಿ ವೀಡಿಯೋನೂ ಹಾಕ್ಬೋದು, ಆ್ಯಂಡ್ ಥಂಬ್ನೈಲ್ಸ್ನೂ ಹಾಕ್ಬೋದು, ಆ್ಯಂಡ್ ಲೈವ್ ಸ್ಟ್ರೀಮ್ನು ನೀವು ಈಸಿಲಿ ಮಾಡ್ಬೋದು. ಓಕೆನಾ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಇಲ್ಲಿ, ಸೊ ನೀವು ಏನೆಲ್ಲ ನಂಬರ್ ಏನಾದರೂ ವೆರಿಫೈ ಮಾಡಿಲ್ಲ ಅಂದರೆ ನೀವು ಥಂಬ್ನೈಲ್ ಏನಿದೆ ಅದು ಹಾಕೋಕ್ಕಾಗಲ್ಲ, ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, 15 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಹಾಕೋಕ್ಕಾಗಲ್ಲ ಯೂಟ್ಯೂಬಿಂದ. ಸೊ ಯಾರೆಲ್ಲ ನಂಬರ್ ವೆರಿಫೈ ಮಾಡಿಲ್ಲ ಈಗಲೇ ಹೋಗ್ಬಿಟ್ಟು ಮಾಡ್ಕೊಳ್ಳಿ. ಹಾಗಾಗಿ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಓಕೆನಾ ಗೈಸ್. ಅದಾದಮೇಲೆ 3ನೇ ಫ್ಯೂಚರ್ ನೋಡ್ಕೊಳ್ಳಿ. ಓಕೆನಾ. ಇದನ್ನು ಬ್ಯಾಕ್ ಮಾಡೋಣ. 3ನೇ ಫ್ಯೂಚರ್ ಬಂದುಬಿಟ್ಟು, ಸೊ ಯಾರೆಲ್ಲ ಫೇಸ್ ಕ್ಯಾಮ್ ವೀಡಿಯೋಸ್ ಮಾಡ್ತಿದ್ದೀರ, ಲೈಕ್ ನನ್ನ ಥರ ನಾನು ವೀಡಿಯೋಸ್ ಮಾಡ್ತೀನಲ್ಲ ಫೇಸ್ ತೋರಿಸ್ಕೊಂಡು ಸ್ಟಾರ್ಟಿಂಗಲ್ಲಿ, ಸೊ ಆ ಥರ ವೀಡಿಯೋಸ್ ಏನಾದರೂ ಯಾರಾದರೂ ಮಾಡ್ತಿದ್ರೆ ನಿಮ್ಮದು ಅದೇ ಎಲಿಜಿಬಲ್ ಆಗಿಬಿಡುತ್ತೆ. ನೀವು ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆನಾ. 3ನೇ ಆಪ್ಷನಲ್ಲಿ ಬೈ ಚಾನ್ಸ್ ಯಾರೆಲ್ಲ ಮಾಡ್ತಿಲ್ಲ, ಲೈಕ್ ಅವರು ಏನಾದರೂ ಕಾಪಿ ಪೇಸ್ಟ್ ಚಾನಲ್ ಮಾಡ್ತಾಯಿದ್ದೀರಾ, ಲೈಕ್ ಫೇಸ್ ಇಲ್ಲದೆ ಏನಾದರೂ ಚಾನಲ್ ಮಾಡ್ತಾಯಿದ್ರೆ ಅವ್ರು ಬಂದುಬಿಟ್ಟು ನಿಮ್ಮದು ID ಏನಿರುತ್ತೆ, ID ಅಂದರೆ ಲೈಕ್ ಇಲ್ಲಿ ನೀವು ಇಮೇಲ್ ಏನಿರುತ್ತೆ ನಿಮ್ಮ ಇಮೇಲಲ್ಲಿ ವೆರಿಫಿಕೇಷನ್ ಮಾಡ್ಬೋದು. ಸೊ ನಿಮ್ಮದು ನನಗಿಲ್ಲಿ ಆಪ್ಷನ್ ತೋರಿಸ್ತಿಲ್ಲ, ನಿಮಗೆ ಇಲ್ಲಿ ವೆರಿಫೈದು ಒಂದು ಏನಿದೆ ವೆರಿಫೈ ಮಾಡಬೇಕಂತ ಒಂದು ಅಪ್ಲೋಡ್ ಫೋಟೋ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸಿಂಪಲಿ ಅದು ಇಮೇಲ್ಗೆ ರಿಡೈರೆಕ್ಟ್ ಮಾಡುತ್ತೆ. ಓಕೆನಾ. ನಿಮ್ಮ ಇಮೇಲ್ ಏನಿದೆ ರಿಡೈರೆಕ್ಟ್ ಆಗುತ್ತೆ. ಇಮೇಲ್ಗೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಆ ಇಮೇಲ್ ಹೋಗ್ಬಿಟ್ಟು ನೀವು ಲಿಂಕ್ನ ಓಪನ್ ಮಾಡಿದರೆ ನಿಮ್ಮ ಫೋಟೋ ತಗೊಳ್ಳೋ ಆಪ್ಷನ್ ಬರುತ್ತೆ ಅಲ್ಲಿ. ಓಕೆನಾ. ಸೊ ನೀವು ಈಸಿಲಿ ನಿಮ್ಮ ಫೋಟೋನ ಕ್ಲಿಕ್ ಮಾಡಿಕೊಂಡು ಈಸಿಲಿ ನೀವು ಇದನ್ನು ಎಲಿಜಿಬಲ್ ಮಾಡ್ಕೋಬೋದು. ಓಕೆನಾ. ನಂದರಲ್ಲಿ ಆಪ್ಷನ್ ತೋರಿಸ್ತಾ ಇಲ್ಲ, ಬೈ ಚಾನ್ಸ್ ತೋರಿಸ್ತಿದ್ರೆ ನಾನು ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೆ. ಈಸಿನೇ ಗೈಸ್. ನಿಮಗೆ ಕಷ್ಟ ಅನಿಸ್ತಾ ಇರ್ಬೋದು. ಜಸ್ಟ್ ನೀವು ಇದು ಲಾಸ್ಟ್ನೇದು ಏನು ಮಾಡಿ ಓಪನ್ ಮಾಡಾದಮೇಲೆ ಏನಾಗುತ್ತೆ, ನಿಮಗೆ ಇಮೇಲ್ ಗೋ ಟು ಇಮೇಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ರಿಡೈರೆಕ್ಟ್ ಆಗುತ್ತೆ. ಓಕೆನಾ. ನೀವು ಇಮೇಲ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಆ ಇಮೇಲ್ನ ಓಪನ್ ಮಾಡಿ ಲಿಂಕ್ ಓಪನ್ ಮಾಡಿ, ಆಗ ನಿಮಗೆ ಫೋಟೋ ಆಪ್ಷನ್ ಬರುತ್ತೆ. ಫೋಟೋ ಕ್ಲಿಕ್ ಮಾಡೋದು, ಸಿಂಪಲಿ ನಿಮ್ಮ ಫೇಸ್ ತೋರಿಸಿ ಅದಾಗೆ ಎಲಿಜಿಬಲ್ ಆಗಿಬಿಡುತ್ತೆ 3ನೇದು. ಓಕೆನಾ. ಸೊ ಇದನ್ನು ನೀವು ಚೆಕ್ ಮಾಡಬೇಕು, ಅವಶ್ಯಕತೆ ಇದೆ. ಓಕೆನಾ ಗೈಸ್. ಅವಶ್ಯಕತೆ ಇದೆ. ಇದು ನಿಮಗೆ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ ಇದು 3 ಕೂಡ ಏನಾಗಿರಬೇಕು, ಎಲಿಜಿಬಲ್ ಆಗಿರಬೇಕು. ಓಕೆನಾ ಗೈಸ್. ಒಂದು ಕೂಡ ಮಿಸ್ ಆಗಬಾರ್ದು, ಎಲಿಜಿಬಲ್ ಆಗಿರಬೇಕು. ಆ್ಯಂಡ್ 2 ಸ್ಟೆಪ್ ವೆರಿಫಿಕೇಷನ್ ಅಂತೂ ಆಗಿರಲೇಬೇಕು. ಸೊ ಯಾರಿಗೆಲ್ಲ ಗೊತ್ತಿಲ್ಲ 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದು ಹೆಂಗೆ ಅಂತ, ಸೊ ಯೂಟ್ಯೂಬಲ್ಲಿ ನಿಮಗೆ ತುಂಬ ವೀಡಿಯೋಸ್ ಸಿಕ್ಬಿಡುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಯಾವ ಥರ 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದಂತ ನೋಡಿಕೊಂಡು ಮಾಡಿ ಇಟ್ಕೊಂಡಿರಿ. ಓಕೆನಾ. ನಿಮ್ಮ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ. ಓಕೆನಾ ಗೈಸ್. ಅದಾದಮೇಲೆ ಸಿಂಪಲಿ ಇದೆಲ್ಲ ಚೆಕ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ಸಿಂಪಲಿ ಏನಿದೆ ಸೇವ್ ಬಟನ್ ಇದೆಯಲ್ಲ, ಇದು ಸೇವ್ ಮಾಡ್ಕೊಳ್ಳಿ. ಏನಾಗುತ್ತೆ ಅದು ಸೇವ್ ಆಗಿಬಿಡುತ್ತೆ. ಓಕೆನಾ. ಸೊ ಇಷ್ಟೇ ನಾವು ಚೆಕ್ ಮಾಡೋಕ್ಕಿರೋದು ನಮ್ಮ ಚಾನಲಲ್ಲಿ, ಏನೇನು ಸೆಟ್ಟಿಂಗ್ ಇದೆ ಇಲ್ಲ ಅಂತ. ಸೊ ಇದಿಷ್ಟೇ, ನೀವು ಇಷ್ಟು ಚೆಕ್ ಮಾಡಿಕೊಂಡ್ರೆ ಇಷ್ಟು ಎಲ್ಲ ಕರೆಕ್ಟ್ ಇದ್ದರೆ ನೀವು ಬೇರೆ ಯೂಟ್ಯೂಬರ್ಸ್ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಚಾನಲ್ ಚೆಕ್ ಮಾಡಿ ಏನಾಗಿದೆ ಏನಿಲ್ಲ ಅಂತ. ಸೊ ಈಸಿಲಿ ನೋಡಿ ನೀವೇ ಚೆಕ್ ಮಾಡಿಕೊಂಡು ನಿಮ್ಮ ಸೆಟ್ಟಿಂಗ್ ಎಲ್ಲ ನೀವೇ ಈಸಿಲಿ ಏನಿದೆ ಅದನ್ನು ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಅಂತ. ಅಂತೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.